ಹಸಿಯಾರಾಗುತ್ತೆ. ಅವ್ರು ಆಫ್ ಮಾಡ್ಯಾನ ನಾನು ಇಟ್ಟು ಮಾಡ್ಬೇಕಂದ್ರೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಮಂದಿ ಬಿಡುದಿಲ್ಲ ಮಾಡಕ್ಕೆ. ಮಾಡ್ಬೋದು ಇಲ್ಲಂದಲ್ಲ, ಮಾಡಕ್ಕೆ ಬಿಡುದಿಲ್ಲ. ಚೀಟಿ ರಾವ್ ಏನು ಲಾಟ್ರಿ ರಾವಿ ಅವು ಹೊಲ ಇದ್ದವ್ರಿಗೆ ಯಾಕೆ ಕೊಡ್ತಾನ? ಎಂದು ಸಿಣ್ಣಿ ಇಡ್ತಾನೆ ಬಗ್ಸಿ ಇಡ್ತಾನೆ, ಅವ್ರಿಗೆ ಬಿಡುದಿಲ್ಲ. ಸಣ್ಣತ್ ನಾಲ ಆತೇನು ನನಗೇನು ಗೊತ್ತಿಲ್ಲ ಬೇಡ. ಆತನ ಚಾ ಮಾರಿ ಮೋದಿ ಆಗ್ಯಾನ ಗೂದಿ ಆಗ್ಯಾನ. ಡೈರೆಕ್ಟ್ ನಾ ಸಿದ್ದರಾಮಯ್ಯ ಸೊಸರು ಮಾತಾಡಿ ಮನೆಗೆ ನಲ್ಲಿ ಇಟ್ಟನಲ್ಲಿ ಏನದು ನಾನು ಜೀವ ಹೋಗ್ತೈತಲ್ಲ, ನೀರೇ ಇಲ್ಲ ಕುಡಿಯಾಕ ಮುದ್ಯಾವ. ಈಗೇನು ಮಾಡಿದ್ರು ಈ ಗಂಡ್ಮಾಗ ಬಂದಿಂದ ಅವ ಏನಂತ ಹೇಳಿ ಹೆಸರು ಮೋದೆ. ಮುದ್ಯಾತ ಈಗೇನು ಮಾಡಿದ್ರು ಮಾದ್ರಿಗೂ ನೀರು ಬಿಟ್ರು ಕುಡಿಯೋಣ. ನಾವು ರೆಡ್ಡಿಯರಪ್ಪ, ನಾವು ಲಿಂಗಾಯ್ತರು ಅಂತೇಳಿ ನಮ್ಮನ್ನು ಬಿಡಿಸಿ ರಡ್ಡಿಯರ್ ನೆಲ್ಲೆಲ್ಲದ್ರೆ ಹುಡುಗಿ ನೀರು ಕುಡಿಯೋಕೆ ನನ್ನ ಮಕ್ಳು ಬರಲಿ ಇವ್ರಿ ಸಲ 50,000 70,000 ಪಗಾರ ಐತಲ್ಲ ತೊಗೊಂಡು ಆಧಾರ್ ಕಾರ್ಡ್ ತೋರಿಸಿ ಬಸ್ ಹತ್ತಾರಲ್ಲ ಕೊಡಗಲ್ಲಪ್ಪ. ನಾವು BJP ರೊಕ್ಕ ಕೊಡ್ತೀವಿ ನಮ್ಮ ಜೇಬ್ನಂದು ಟಿಕೆಟ್ ಏನ್ಬೇಕಾಗಿತ್ತು ಅವರು. ಹೌದು ಸರ್ಕಾರ ಅಂತಿದ್ದೆ ಅಂದ್ರೆ ಮೋದಿ ಗೂದಿ ಅಂಬಾನಿ ಅದನ್ನು ಕೊಟ್ಟು ನಾವು ಕುಡಿಯೋಕೆ ಹಾಕ್ತಾನೆ. ನಾವು ಹಾಕಿ ಸಾಯಬಾರ್ದು ಮಣ್ಣು ಏರಿ ಮ್ಯಾಗ ಗಿಡನ ನೆಟ್ಗಿಲ್ಲ ಆ ದೇಶದವ್ರು ಬರ್ತೈತಾಗ. ನಾನು ಮೊದಲ ನೋಡಿ ನೀನು 100 ರೂಪಾಯಿ ಬಸ್ ಚಾರ್ಜ್ ಅವಾಗ ನೀನು ಹುಟ್ಟಿಲ್ಲ, ಅವಾಗ ಬಂದಿ ನಾನು ಇಲ್ಲಿ. ನೀ ಸಣ್ಣವಿದ್ದಿ, ನಾನು ಅವಾಗ ಅಧ್ಯಕ್ಷಗೆ ಗ್ರಾಮ ಪಂಚಾಯತಿ. ಜಾಸ್ತಿ ಅನುಭವ ಇದೆ, ವಿಜೇಂದ್ರ ಜಾಸ್ತಿ ಅನುಭವ ಇದೆ ರಾಜಕೀಯದಲ್ಲಿ. ಯತ್ನಾಳ ನಾವು ಒದ್ರಕ್ಕೆ ಹಚ್ಚಾರ ಹೊಸರು ಕೂಡಿ ನೀನು ಕೂಡಿ ಒದ್ರಕ್ಕೆ ಹಚ್ಚಾರ. ಈಗ ಅನುಭವ ನಿನ್ನ ರಗತ್ತ ಹಸ್ಯದೈತಿ ಹುಡುಗ ಯಾರಿಗೆ ವಿಜೇಂದ್ರಗೆ ಹಸ್ಯಾರಾಗುತ್ತೆ. ಅವ್ರು ಆಫ್ ಮಾಡ್ಯಾನ ನಾನು ಇಟ್ಟು ಮಾಡ್ಬೇಕಂದ್ರೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಮಂದಿ ಬಿಡುದಿಲ್ಲ ಮಾಡಕ್ಕೆ. ಮಾಡ್ಬೋದು ಇಲ್ಲಂದಲ್ಲ, ಮಾಡಕ್ಕೆ ಬಿಡುದಿಲ್ಲ. ಯಾಕೆ ಬಿಡುದಿಲ್ಲ? ರಗತ ಬಿಸಿ ರಗತೈತಿ ಸದ್ಯ. ಯಡಿಯೂರಪ್ಪ ಮಾಜಿ ಮುಖ್ಯಮಂತ್ರಿ, ಮಗ ಸಂಸದ, ರಾಜ್ಯಾಧ್ಯಕ್ಷ, BJP ರಾಜ್ಯಾಧ್ಯಕ್ಷ, ಯಾವುದೇ ರೀತಿ ಅಧಿಕಾರ ಇಲ್ಲ. ಏನಿಲ್ಲ, ಖಾಲಿ ಎತ್ತತ್ಕೊಂಡು ಹೇಳಿದಾಗ ಅಲ್ಲಿಗೆ ಇಲ್ಲಿಗೆ ಬಾಗಲಕೋಟೆಗೆ ಇಲ್ಲಿಗೆ ಎತ್ತು, ಬೆಂಗಳೂರಿಗೆ ಬಾಗಲಕೋಟೆಗೆ ಎತ್ತತ್ಕೊಂಡು ಈತ ಬಂದುಬಿಡೋದು. ಅದಕ್ಕೆ ಏನಿಲ್ಲ. ಹಂಗ ಈಗ ಸುಮ್ಮನೆ ಆತನ ನಾವು ವಜೆ ಮಾಡ್ತಾರೆ ಎಲ್ಲರೂ ಕೂಡಿ. ಆತ ಮಾತಾಡೋದು ನಿಜ ಕರೆಕ್ಟ. ಈಗ ಅವು ಯಾರು ಮಾತಾಡೋದು ಗಂಟು ಸಾಯ್ತಾರೆ. ಮಾನ್ಯ ಅಲ್ಲಿ ಮಾತಾಡಿ ಏನಂದ್ರೆ ಅದನ್ನ ಹೆಸರು ತಲೆ ಹೊಡ್ಕೊಂಡಿದ್ನಲ್ಲ, ತಲೆ ಹೊಡ್ಕೊಂಡು ಚೀಟಿ ರಾವ್ ಏನು ಲಾಟ್ರಿ ರಾವಿ ಅಲ್ಲಿ ಹೆಣ್ಮಳಿಗೆ ಮಾತಾಡಿ ತಲೆ ಹೊಡ್ಕೊಂಡು ಅರ್ಬಿ ಕಟ್ಕೊಂಡು ಒಬ್ಬ ರಾಜ್ಯಾಧ್ಯಕ್ಷರು ಒಂದು ರಾಜಕೀಯ ಆಳ್ತೀವಿ ನಾವು ಅಂದ್ರೆ ಒಂದು ಪಟ್ಟಿ ಹಾಕ್ಯಂಡು ನಾವು ಅಡ್ಡಾಡ್ತೀವಿ ಅಂದ್ರೆ ಎಷ್ಟು ಸಾಕೈತೆ ನೋಡೋದು. ಹಣಿಗೆ ಒಂದು ಪಟ್ಟಿ ಹಾಕ್ಯಂಡು. ಹೌದು, ಅಧಿವೇಶನದ ಗೊತ್ತು. ಒಂದು ಎಮ್ಮೆಳಿಗೆ ಒಂದು ಏನೋ ಒಳ್ಳೇದು ಮಾತಾಡಿನ ಕೆಟ್ಟದ್ದು ಮಾತಾಡಿನ ಅಯ್ಯವು ಗೊತ್ತು, ಆತಕ್ಕೆ ಗೊತ್ತು. ಮಾತಾಡಬಾರ್ದು, ಯಾರಾದರೂ ಮಾತಾಡಬಾರ್ದು. ನಾನು ಮಾತಾಡಬಾರ್ದು. ಅವರು ನಿಮಗಾದ್ರೆ ನಾವು ಏನಾಗಬಾರ್ದು. ನೀವು ಗಂಡ್ಮಕ್ಳಿಗೆ ನಿಮಗೂ ಮರದಿರ್ತಾ, ನಮಗೂ ಮರದಿರ್ತಾ, ಎಲ್ಲರಿಗೂ ಮರದಿ ಕೊಟ್ಟಮ್ಮ. ಮಾದೇವ ಮರದಿ ಕೊಟ್ಟಾನಂತೆ. ಮರದಿ ಕೊಟ್ಟು ಗೌರವ ಕೊಟ್ಟು ಯಾರ ಜೊತೆಗೆ ಹೆಂಗೆ ಇರ್ಬೇಕು, ಯಾರ ಜೊತೆಗೆ ಹೆಂಗೆ ಮಾತಾಡ್ಬೇಕು. ಈಗ ಹೆಣ್ಮಗಳು ಅಂತೇಳಿ ಹಂಗೆಲ್ಲ ಮಾತಾಡಬಾರ್ದು. ತಾನು ಗಂಡ್ಮಗಾಗಿ ತಾನು ಅನಿಸ್ಕೋಬಾರ್ದು. ತಾನು ಒಂದು ಅಧಿಕಾರದಾಗ ಅದಾನ, ಆಕಿ ಒಂದು ಅಧಿಕಾರದಾಗ ಅದಾಳ. ಅಧಿಕಾರ ಮರದೇನು ತಮ್ಮ ಮರದೇನು ತಮ್ಮದೇನು ಅಲ್ಲೇನಾಕೈತೆ ನೋಡೋರ್ಚೆ ಅಸಹ್ಯ. ಒಂದೇ ಮಾತಲ್ಲಿ ಕೇಂದ್ರ ಸರ್ಕಾರದ ಬಗ್ಗೆ ಹೇಳಿದ್ರೆ ಏನು ಹೇಳ್ಬೋದು ನೀವು? ಏನು ಕೇಂದ್ರ ಸರ್ಕಾರ ಹೇಗೆ ನಡೀತಾ ಇದೆ? ಕೇಂದ್ರದಿಂದ ರಾಜ್ಯಕ್ಕೆ ಹೇಗೆ ಅನುದಾನಗಳು ಕೊಡ್ತಾ ಇದೆಯಾ ಇಲ್ವಾ? ಅವು ಹೊಲ ಇದ್ದವ್ರಿಗೆ ಯಾಕೆ ಕೊಡ್ತಾನ? ಎಂದು ಸಿಣ್ಣಿ ಇಡ್ತಾನೆ ಬಗ್ಸಿ ಇಡ್ತಾನೆ, ಅವ್ರಿಗೆ ಬಿಡುದಿಲ್ಲ. ಸಣ್ಣತ್ ನಾಲ ಆತೇನು ನನಗೇನು ಗೊತ್ತಿಲ್ಲ ಬೇಡ. ಆತನ ಚಾ ಮಾರಿ ಮೋದಿ ಆಗ್ಯಾನ ಗೂದಿ ಆಗ್ಯಾನ. ಹೊಲ ಇದ್ದವ್ರಿಗೆ ಹಾಕ್ತಾನೆ 2,000 ಹಾಕ್ತಾನೆ. ಒಂದು 5 ವರ್ಷಕ್ಕೊಮ್ಮೆ, 5 ತಿಂಗಳಿಗೊಮ್ಮೆ, 6 ತಿಂಗಳಿಗೊಮ್ಮೆ ಹಾಕ್ತಾನಿಲ್ಲ ಅನ್ಗಲ್ಲ. ಅದರಿಂದ ಏನೈತೆ ಅನ್ನೋದು ನಮಗೆ ಗೊತ್ತು. ರೈತರಿಗೆ ನಮ್ಮ ಹೊಲದ ನಮಗೆ ಗೊತ್ತು. ಅದು ಗೊಬ್ಬರದ ಏಟಾಕತೆ, ಬೀಜದ ಏಟಾಕತೆ, ಇನ್ನೊಂದು ಏಟಾಕತೆ, ಅದು ಮುನ್ನೊಂದು ಏಟಾಕತೆ ನಮ್ಗೆ ಗೊತ್ತಾಕತೆ. ಲಾಭ ಇಲ್ಲದೆ ಯಾರು ಈಗ TVನೇನಿದು ಸುಟ್ಟಿ ಬರ್ಬೋದು. ನಿಮಗೂ ಒಂದು ಲಾಭ ಇದ್ದಲ್ಲೇ ಬಂದಿರ್ತಾರೆ. ಇಲ್ಲಿ ನಮ್ಮನ್ನು ಕುಂದ್ರಿಸಿಂದ ಬಾಯಾಕಿದ್ದು ಇಟ್ಟು ಯಾರೂ ಮಾತಾಡಲ್ಲ. ನಾ ಕಡ್ಡಿ ಹೋಗಿ ಮಾತಾಡ್ತಾನೆ ಡೈರೆಕ್ಟ್. ನಾ ಸಿದ್ದರಾಮಯ್ಯ ಸೊಸರು ಮಾತಾಡೀನಿ. ಯಾರಾದರೂ ಒಂದು ಲಾಭ ಇದ್ರೆ ಮನುಷ್ಯ ಅಡ್ಡಾಡ್ತಿರ್ತಾರೆ. ಲಾಭ ಇರಕ್ಕೆ ನಾವೇ ಯಾಕೆ ಕ್ಯಾಮ್ರಾ ತರಲ್ಲ, ಅದು ಒಕ್ಕಟ್ಟು ಬಿಡೋದಾಗತ್ತೆ. ಈಗ ನಾವು ಒಂದು ಕೆಲಸ ಮಾಡ್ತೀವಿ ಸರ್ಕಾರದಾಗ, ನಮಗೂ ಏನೋ ಒಂದು ಸಹಾಯ ಐತೆ ಅಂತ ಬರ್ತೀವಿ. ಹಂಗಾಗಿ ಈಗ ಯಾರಾದರೂ ತಮ್ಮ ಲಾಭಕ್ಕೆ ಬರ್ಕಂತಾರೆ. ನೀರು ಕೂಡ ನಾನು ಮೊದಲ ಮನೆಗೆ ನಲ್ಲಿ ಇಟ್ಟನಲ್ಲಿ ಏನದು ನಾನು ಜೀವ ಹೋಗ್ತೈತಲ್ಲ, ನೀರೇ ಇಲ್ಲ ಕುಡಿಯಾಕ ಮುದ್ಯಾವ. ಜೀವ ಹೊಸೋಕತ್ತೆ. ಅನ್ಯಾಯಗಳು ಕೆಬ್ರಿ ಮನೆಗೆ ಇಟ್ಟನಲ್ಲ ನಲ್ಲಿನ ಕುಡಿಯಾಕ. ಎಲ್ಲಿದು ನೀರು? ಆ ನೀರು ಬಿಡಕ್ಕೆ ಅದನ್ನೇನು ಮಾಡ್ರಿ ಗೊತ್ತಾನು? ಮೊದಲು ನಾವು ಅಧ್ಯಕ್ಷದಾಗ ಶಿಷ್ಟಿ ತೊಗೊಂಡಿದ್ದು ನಾನು. ನೀನು ಯಾರೋ ಇರಲಿ, ಇನ್ನೊಬ್ಬ ಮನುಷ್ಯ, ನಾನೊಬ್ಬಕ್ಕೆ ಮನುಷ್ಯಕಿ. ನಾನು ಅಧ್ಯಕ್ಷ ಇದ್ದಾಗ ಫಸ್ಟ್ಗೆ ಅಧ್ಯಕ್ಷ ಇದ್ದ ದೇವಗೌಡ ಮುಖ್ಯಮಂತ್ರಿ ಇದ್ದಾಗ ನಾವು SC ತೊಗೊಂಡಿದ್ವಿ. ನಾನು ನೋಡಿ ನಮ್ಮ ತಾಲೂಕದಾಗ SC ತೊಗೊಂಡ್ರು ಕುರ್ಚಿ ತಾಲೂಕಿನಾಗ. ಪಡಿಯಮ್ಮರು ಹೆಣ್ಮಗಳು ತೊಗೊಂಡಳಪ್ಪ, ನಾವು ತೊಗೊಂಡ್ರಿ ಅಂತ ನಾನು ಅಧ್ಯಕ್ಷ ಇದ್ನಲ್ಲ. ನೀರು ಬಿಡಕ್ಕೆ ಅವಾಗ ತೊಗೊಂಡಿದ್ವಿ. ಈಗೇನು ಮಾಡಿದ್ರು ಈ ಗಂಡ್ಮಾಗ ಬಂದಿಂದ ಅವ ಏನಂತ ಹೇಳಿ ಹೆಸರು ಮೋದೆ. ಮುದ್ಯಾತ ಮುದ್ಯೋ ಬಂದು ಏನು ಮಾಡಿದ್ವಿ BJP ಗೆಳೆಯರು ಸಣ್ಣ ಸುಳಿ ಮಕ್ಕಳೆಲ್ಲ ಅವ್ರು ನನಗೆ ಹೇಳ್ಕೊಂಡು ಹೋಗೋಕೆ. ಮಹಾರಾಷ್ಟ್ರಲ್ಲಿ ನಾನು ಬಿಡ್ಸೋರು ಬೇರೆ ಅದಾರ. ಈಗೇನು ಮಾಡಿದ್ರು ಮಾದ್ರಿಗೂ ನೀರು ಬಿಟ್ರು ಕುಡಿಯೋಣ. ನಾವು ರೆಡ್ಡಿಯರಪ್ಪ, ನಾವು ಲಿಂಗಾಯ್ತರು ಅಂತೇಳಿ ನಮ್ಮನ್ನು ಬಿಡಿಸಿ ರಡ್ಡಿಯರ್ ನೆಲ್ಲೆಲ್ಲದ್ರೆ ಹುಡುಗಿ ನೀರು ಕುಡಿಯೋಕೆ ನನ್ನ ಮಕ್ಳು ಬರಲಿ ಇವ್ರಿ ಸಲ. ರೆಡ್ಡಿಯರ್ ನೀರು ಬಿಡ್ತಾರೆ ಈಗ ಗ್ರಾಮ ಪಂಚಾಯತ್ ಒಳಗೆ. ಈ ನಮ್ಮ ಮಂದಿ ಬಿಡಿಸಿಬಿಟ್ರೆ ನೀರು ಬಿಡೋದು ಮಾದ್ರ ನಾವು. ನೀರಲ್ಲಿ ಜಾತಿ ನೋಡೋರು ಇರ್ತಾರೆ ರಾಜಕಾರಣಿಗಳು. ಮತ್ತು ಈಗ ಅಲ್ರಿ ಸರ್, ನಮ್ಮ ಊರಲ್ಲೇ ನಮ್ಮ SC ತೊಗೊಂಡಿದ್ದು ನಾನು.
ಮತ್ತು ನಾನು ನೋಡಿ ಬೇರೆ ಬೇರೆ ಪಂಚಾಯತಿಗೆ ತೊಗೊಂಬಿಟ್ರಿ ಕುಷಿ ತಾಲೂಕಿನಾಗ ಪಡಿಯಮ್ಮ ತೊಗೊಂಡಾಳೆ ಕ್ಯಾದ ಗುಂಪದಲ್ಲಿ ಎಸಿ ತೊಗೊಂಡಪ್ಪ ಮತ್ತಪ್ಪ ಅಂತೇಳಿ ಸಬ್ರು ಹೇಳಿ ಎಲ್ಲರೂ ಹೇಳಿ ಎಷ್ಟಿನ ಇರಲಿ ಹೇಳ್ರಿ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಸರ್ಕಾರ ಬರೀ ಅಲ್ಪಸಂಖ್ಯಾತರಿಗೆ ಸಾಬ್ರಿಗೆ ಸಪೋರ್ಟ್ ಮಾಡುತ್ತೆ, ಮುಸ್ಲಿಂ ಸಪೋರ್ಟ್ ಮಾಡುತ್ತೆ. ತಮ್ಮ ಮಾಡಿಲ್ಲ ಅಂತಾನು ತಮ್ಮ ಮಾಡಿಲ್ಲ ತಮ್ಮ ಹೇಳ್ತಾರೆ. 20,000 50,000 ಪಗಾರ ಐತೆ ಅಲ್ಲ ಬ್ಯಾಗ್ ಹಾಕಿ ಆಧಾರ್ ಕಾರ್ಡ್ ಕೊಡ್ತಾರಲ್ಲ ಮತ್ತೆ ಅವ್ರು ಅಲ್ಲನ ಅವರು 50,000 70,000 ಪಗಾರ ಐತೆ ಅಲ್ಲಿ ತೊಗೊಂಡು ಆಧಾರ್ ಕಾರ್ಡ್ ತೋರಿಸಿ ಬಸ್ ಹತ್ತಾರಲ್ಲ ನಾವು ಕೊಡಗಲ್ಲಪ್ಪ. ನಾವು BJP ಅವರು ರೊಕ್ಕ ಕೊಡ್ತೀವಿ ನಮ್ಮ ಜೇಬ್ನಂದು ಟಿಕೆಟ್ ಏನ್ಬೇಕಾಗಿತ್ತು ಅವರು ಹೌದು ಸರ್ಕಾರದ ಅಂತಿದ್ದೆ ಅಂದ್ರೆ ಮೋದಿ ಗೋದಿ ಹಾಂ ಮತ್ತು ಅವ್ರು ಯಾಕೆ ಬರ್ತಾರೆ ನಮ್ಮ ಬಸ್ನಾಗ ಐತಿ ನಮ್ಮದು ಬಸ್ ಅದು ಇದಕ್ಕೇನಂದು ಈಗ ಅವ್ರಿಗೆ ಒಬ್ಬೊಬ್ಬಕ್ಕೆ 30,000 40,000 50,000 60,000 70,000 80,000 ಐತೆ ನನಗೈತೆ ಅಂತ ತಿಳ್ಕ ಪಗಾರ ಮತ್ತು ನಾಚಿ ಬರ್ಲಿಲ್ಲ ನಮ್ಮ ಬಸ್ ಹತ್ತಕ ಬರ್ತಿಲ್ಲ ನನಗೆ ನೀನು BJPಗೆ ಕಟ್ಟಕ್ಕೆ BJPಗೆ ಆದ್ರೆ ನಮ್ಮ ಆಧಾರ್ ಕಾರ್ಡ್ ತೊಗೊಂಡು ನಮ್ಮ ಬಸ್ ಹತ್ತಬಾರ್ದು. ನಾನು BJPಗೆ ಅಂತ ಮನುಷ್ಯನೇ ಮಾಡ್ಕೆ ಬಾಡ್ದು ಹೇಳ್ಬೇಡ ಆದ್ರೆ ನಾನು ಟಿಕೆಟ್ ತೊಗೊಡ್ಬೇಕು ನೀನು ಟಿಕೆಟು ಯಾಕಂತ ಇಲ್ಲಪ್ಪ ನಮ್ಗೆ ಅಸಹ್ಯ ಆಕತ್ತೆ. ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳ್ತಾರೆ. ಏನು ಸಂವಿಧಾನ ಬದಲು ಸಂವಿಧಾನ ಬದಲಾವಣೆ ಮಾಡ್ತೀನಿ ಸಂವಿಧಾನ ಬದಲಾವಣೆ ಮಾಡ್ತೀನಿ ತಿದ್ದುಪಡಿ ಮಾಡ್ತೀವಿ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾರೆ BJP ಅವರು. ಏನು ಬದಲಾವಣೆ ಮಾಡ್ತಾರಂತ ಒಟ್ಟು ಎಲ್ಲ ಬದಲಾವಣೆ ಮಾಡಿ ಇವ್ನು ಹೆಸರು ಸಹಾಯ ಪಡೆದು ಪುಡಿಗಿಡಿ ಹಾಕಿ ಒತ್ತಳ ಕರ್ಕೊಂಬರ್ತಾನೆ ನಾವು ಈಗ ಹೊಲಕ್ಕೆ ಇದನ್ನ ಹಾಕ್ಯಾನ ಈಗ ಕಂಬನ ಅವು ಏನವು ಏನಂತಾರಲ್ಲ ಪ್ಯಾನ್ ಹಾಕಿ ಹೊಲ ತಮ್ಮ ಹೆಸರು ಮಾಡಿಸ್ಯಾನ ಕಚ್ಚಾನ ಈಗ ಆಗಲೇ ಎಲ್ಲ ದೇಶದಾಗ ಪ್ಯಾನ್ ಉದ್ದನು ಹಾಕಿ ಈಗ ಮತ್ತೆ ಅಂಬಾನಿ ಅದನ್ನು ಕೊಟ್ಟು ನಾವು ಕುಡಿಯಕ್ಕೆ ಹಾಕ್ತಾನೆ ನಾವು ಹಾಕಿ ಸಹಾಯ ಪಡೆದು ಮಣ್ಣು ಏರಿ ಮ್ಯಾಗ ಗಿಡನ ನೆಡ್ಗಿಲ್ಲ ನಮ್ಗೆ ಆ ದೇಶದವ್ರು ಬರ್ತೈತಾಗ ಹೊಲನಿಲ್ಲ ಮನೇನಿಲ್ಲ ಆ ದೇಶದ್ರಿಗೆ ಇವ್ರು ಮಣ್ಣು ಹೋದ್ ಮಳಿಗೆ ಮ್ಯಾಗ ಕಾಯಿಪಲ್ಲೆ ಮಾಡ್ಕೊಂಡು ತಿಂತಾರಂತ ಅದು ಅಡಗದಾಗ ರೇಷನ್ ಹೋಗದೆ ಆ ದೇಶಕ್ಕೆ ಇಲ್ಲಿಂದ ನಮ್ಮ ಕಡೆಯಲ್ಲಿಂದ ಅಡಗದಾಗ ರೇಷನ್ ಹೋಗದೆ ಅದನ್ನ ಊಟ ಮಾಡಿ ಅವ್ರು ಕುಂತಾರ ಅಲ್ಲೇ ಅರ್ಧ ಮಂದಿ ಬೆಂಗಳೂರಿಗೆ ಅದ ಅರ್ಧ ಮಂದಿ ಅಲ್ಲಿ ಜಿಲ್ಲಾದಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿ ಯಾರು ಕಳ್ಸ್ಯಾನ ಈಗ ಹಾಗಾದ್ರೆ ದಬ್ಬೆ ನಿಂತಾಗ ಅವ್ರನ್ನ ಫ್ಯಾನ್. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು ಜುಗಲ್ಬಂದಿ ಸರ್ಕಾರ ಹೇಗಿದೆ ರಾಜ್ಯದಲ್ಲಿ? DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಜುಗಲ್ಬಂದಿ ಸರ್ಕಾರ ಅವ್ರು ಸುಳ್ಳು ಮಾಡ್ತಾರೆ ತಮ್ಮ ಕೈಲಿ ಆದಷ್ಟು ಮಾಡ್ತಾರೆ ಅವ್ರು ಇಂಥ ಸುಳ್ಳು ಹೇಳ್ಕೊಂತ ಭಾಳ ದುಡ್ಡಿಲ್ಲ ಸಾಲ ಮಾಡಿದ್ದಾರೆ ರಾಜ್ಯ ಸರ್ಕಾರದಂತ BJP ಸಾಲ ಮಾಡಿದ್ರೆ ಅದಕ್ಕಂತಾರ ಅದೇನು ದೊಡ್ಡ ಸರ್ಕಾರ ಇರ್ತೈತಿ ಈಗ ಸಿದ್ದರಾಮಯ್ಯ ಸರ್ ಸಾಲ ಮಾಡಿದ್ರೆ ಮತ್ತೆ ನೀವು BJP ಸರ್ಕಾರದ ಕೂಡ ಐತೆ. ಯಾವ ಸರ್ಕಾರ ಎಚ್ಚೆತ್ತವಾಗಿ ರೈತರ ಪರವಾಗಿ ಜನರ ಪರವಾಗಿ ಕೆಲಸ ಮಾಡಿತ್ತು? BJP ಕಾಂಗ್ರೆಸ್? ನಮಗೆ BJP ಮಾಡಿಲ್ಲ ಕಾಂಗ್ರೆಸ್ ಮಾಡೈತಿ ನಮ್ಗೆ ಕಾಂಗ್ರೆಸ್ ಮಾಡೈತಿ. ಈ ಗಂಡ್ಮಕ್ಳು ಒಂದು ತಾಸು ಕೊಡೋಣ ಲೈಟ್ ನಾಳೆ ಬಂದಿಂದು ಇವ್ರು ನಾಳೆ ಬರ್ತಾರಲ್ಲ ಒಂದು ತಾಸು ಲೈಟ್ ಕೊಡೋಣ ಇವ್ರು ಹೊತ್ತು ಗಂಡ್ಮಗನ ಅಂತೀನಿ ನಾನು ಲೈಟ್ ತೆಗೆದು ಹೊಯ್ಕನಕ ಸರ್ ಪಾಡ್ದಾರನ ಹೊಲ್ದಾರನ ಮನೆಯವ್ರನ್ನ ಚಿಮಣಿ ಕಾಳು ನಾವು ಮುದೇ ಸುಟ್ಕೊಂಡು ಸಾಯ್ತಾರೆ ಮಂದಿ ಅಂತ ಇವ್ರು ಬರ್ಬಾರು ಕಳಿಸ್ಬಿಟ್ರೆ ಉರಿ ಹಚ್ಕೊಂತಾರ್ರಿ ಹೆಂಗಸರು ಉರಿ ಹಚ್ಕೊಂತಾರ್ರಿ ಅಂತ ಆ ಚಿಮಣಿ ರದ್ದು ಮಾಡಿಬಿಟ್ಟ. ಈ ಗ್ಯಾರಂಟಿ ಯೋಜನೆ ಕೊಟ್ಟು ಬಡವ್ರನ್ನೆಲ್ಲ ಸೋಂಬೇರಿ ಮಾಡ್ತಿದ್ದಾರೆ ಅಂತೇಳಿ ಬಸ್ ಫ್ರೀ ಕೊಟ್ಟು ಅಕ್ಕಿ ಕೊಟ್ಟು ಸೋಂಬೇರಿ ಮಾಡ್ತಾರೆ ದುಡ್ಡು ಕಟ್ತಿದ್ದಾರೆ BJP ಹೇಳ್ತಾರೆ. ಸಿದ್ದರಾಮಯ್ಯ 5 ಗ್ಯಾರಂಟಿ ಕೊಟ್ಟು ತಪ್ಪಾಗಾದ್ರೆ ತಪ್ಪೇನಲ್ಲ ಅದು ಕೊಡ್ಬೇಕಾಗಿತ್ತು ಕೊಟ್ಟ ಬಡವ್ರಿಗೆ ಬಡವ್ರಿಗೆ ಒಬ್ಬರಿಗೆ ಮುಟ್ಟಿಲ್ಲ ಅದು ಎಲ್ಲರಿಗೂ ಮುಟ್ಟೈತಿ ಎಲ್ಲರಿಗೂ ರೇಷನ್ ಕಟ್ಟಿದ್ದಾರೆ ಎಲ್ಲರಿಗೂ 200 ರೂಪಾಯಿ ತೊಗೊತೀರಿ BJPಗೆ ಕಾರ್ಡ್ ಭಾಳದವ್ರು 200 ರೂಪಾಯಿ ಲಕ್ಷ್ಮಿ ಹೆಬ್ಬಾಳ್ಕರ್ ಹಾಕ್ತಾಳಲ್ಲ 2,000 ತಿಂಗಳ ಅದನ್ನಾಗ ತೊಗೊತೀನಿ ತೊಗೊಬಾರ್ದಾಗಿತ್ತು ನಮ್ದು ಅಲ್ಲಿದು ರೊಕ್ಕ ಅಂತ ಆ ಬಸ್ಗೆ ಕತ್ಕೊಂಡಿಲ್ಲ ನಾನು ಹತ್ತಬಾರ್ದಾಗಿತ್ತು ಅದಕ್ಕಂತಾರೆ ನಿಷ್ಠಾವಂತರಪ್ಪ ಇವ್ರು ಕಾರ್ಯಕರ್ತರಂತ ತಮ್ಮ ಹೇಳ್ತಾರೆ ಗಾಂಡ್ರು ಇಲ್ಲಿ ಬೆಂಗಳೂರಿಗೆ ಇರ್ತಾರೆ ಅದನ್ನ ಆಧಾರ್ ಕಾರ್ಡ್ ತೊಗೊಂಡು ಮಾತಾಡ್ಸಕ್ಕೆ ಬರ್ತಾರೆ ನನ್ನ ಗಾಂಡು ಇದು ಅದನವು ಅದು ಅದನವು ಅಂತ ಬರ್ತಾರಿಲ್ಲ ಮತ್ತೆ ನಾನು ಸಿಟ್ಟು ಬಂದಿರ್ತದ ಬಸ್ನಾಗ ತಿರ್ತ ನಾನು ವಿಧಾನಸೌಧ ನೋಡಿದ್ರ ನಾನು ಮೊದಲ ನೋಡೀನಿ 100 ರೂಪಾಯಿ ಬಸ್ ಚಾರ್ಜ್ ಅವಾಗ ನೀನು ಹುಟ್ಟಿಲ್ಲ ಅವಾಗ ಬಂದೀನಿ ಇಲ್ಲಿ ನೀ ಸಣ್ಣವಿದ್ದಿ ನಾನು ಅವಾಗ ಅಧ್ಯಕ್ಷಗೆ ಗ್ರಾಮ ಪಂಚಾಯತಿ ಯಾವ ಮನೆ ನೋಡೀನಿ ಆಗಲ್ಲಿ ನೋಡೀನಿ ಈಗ ನೋಡ್ಲಾರ್ದಾರ ಬಿಟ್ಟಿನಿ. ಸಿದ್ದರಾಮಯ್ಯನ ಭೇಟಿ ಮಾಡಿದಿ ಅಂತ ಅಂದ್ರೆ ಏನಂದ್ರು ನೀವು ನೋಡ್ಬಿಟ್ರೆ ಏನಂತಾರೆ ಸಿದ್ದರಾಮಯ್ಯ? ನಾನು ಮಂತ್ಯಕ್ಕೆ ಹೋಗಿ ಬಿಟ್ಟಿವಿ ಮತ್ತು ಆಮೇಲೆ ಇದು ನಾವು ಮದುವೆ ಕೇಳಿದ್ವಲ್ಲ ಏನು ನಮ್ಮ ಪದ್ಧತಿ ಇದ್ದದ ಅವಾಗ ಮನೆಗೆ ಹೋದಾಗ ಅಲ್ಲಿ ಬನ್ಸಕ್ಕೆ ಬಿಟ್ಟಿಗ್ಯಾರ ಮತ್ತು ಆಮೇಲೆ ಇಲ್ಲಿ ಬೆಂಗಳೂರಾಗ 5 ಲಕ್ಷ ಮಂಜೂರು ಮಾಡಿದ್ರಲ್ಲ ಅವಾಗ ಈಗ ಒಂದು 10 ವರ್ಷ ಮುಂದೆ ಈ ಥರ ಒಂದು ಜೀವನ ಕಟ್ಕೊಳ್ಳೋಕೆ ಒಂದು ಅಂಗಡಿನೋ ಒಂದು ದೇವದಾಸಿ ಪದ್ಧತಿಯಿಂದ ಹೊರಗಡೆ ಬಂದವರು ಗಂಡು ಈಗ ಕೊಡಕತ್ತಾರ ಆ ಥರ ಕೊಟ್ಟಿದ್ದು ನಿಮಗೆ ಎಷ್ಟು ತೃಪ್ತಿ ಅನಿಸುತ್ತೆ? ಅವ್ರು ಯಾವ ಥರ ಏನಿಸುತ್ತೆ ಸಿದ್ದರಾಮಯ್ಯ ಕೊಟ್ಟಾರ ನಮ್ಗೆ ಕೊಟ್ಟಾರ ಮತ್ತು ಈಗ ಸ್ಪೆಷಲ್ ಪ್ಯಾಕೇಜ್ ಅಂತ ಮಾಡ್ಯಾರ ನಮಗೊಂದು ದೇವದಾಸಿ ಮಕ್ಕಳಿಗೆ ತಾಯಂದ್ರಿಗೆ ಇವತ್ತು ಮುಂದದ್ದು ಮೀಟಿಂಗ್ ಅದ ನಾವು ಸ್ಪೆಷಲ್ ಪ್ಯಾಕೇಜ್ ಅಂತೇಳಿ ಯಾರಿಗೆಲ್ಲ ದೇವದಾಸಿ ಮಕ್ಕಳಿಗೆ ತಾಯಂದ್ರಿಗೆ ಕೊಡ್ಬೇಕಂತೇಳಿ ಒಂದು ಇದನ್ನು ಮಾಡ್ಯಾರ ನಮಗಾಗಿ ಮಾಡ್ಯಾನ ಒಂದು ಯಾರು ಸಿದ್ದರಾಮಯ್ಯ ಸರ ಮಾಡ್ಯಾರ ಮೊನ್ನೆ TV ನೈನ್ಯಾಗ ಈಗ ಒಂದು 4-5 ದಿನ ಮುಂದೆ 2 ದಿನ ಮುಂದೆ TV ನೈನ್ ನಾನು ವಾರ್ತಾ ನೋಡ್ತಿದ್ದೆ ಸಿದ್ದರಾಮಯ್ಯ ಸರ್ ಮೀಟಿಂಗ್ ಇತ್ತು ಇಲ್ಲಿ ಅಧಿವೇಶನ ನಡೆದಿತ್ತು ಅದ್ರಾಗಂದ ಅವ್ರಿಗೆ ಯಾರಿಗೆ ಅಂದ ಈತ್ಗಂದ ಯಾರು ಇದ್ರು ನೋಡಿ ಅಂತಕ ಎಸ್ ಸಿ ಮಾದೇವಪ್ಪನವ್ರಿಗೆ ಅಂದ್ರೆ ಎಸ್ ಸಿ ಮಾದೇವ್ ಏನು ಹೇಳಿ ಸರ್ ನಿಮ್ಮ ಫೋನ್ ಹಚ್ಚಿ ಏನಿಲ್ಲ ಸರ್ ಅವತ್ತು ನಾನು ಎಸ್ ಸಿ ಮಾದೇವಪ್ಪರಿಗೆ ಅಂದ್ರೆ ಅಲ್ಪ ದೇವದಾಸಿ ಹೆಣ್ಣು ತಾಯಂದ್ರದ್ದು ಏನು ಮಾಡ್ತಾರೆ ಅದನ್ನ ಅದು ಬೆಳಗೊತ್ತನ ಎಜುಕೇಷನ್ ಅಂತ ಹೋಗೈತಿ ಅದು ಅವ್ರದ್ದು ಕಾಗದ ಪತ್ರ ಅದನ್ನ ಏನು ಮಾಡ್ತೀವಿ ಅಂದ್ರೆ ಒಳ್ಳೆ ನಾನು ಸಟನ್ನೇ ಫೋನ್ ಹಚ್ಚಿ ಸರ್ಗೆ ಹೇಳಿದೆ ಸರ್ ರಾಯಚೂರಾಗಿದ್ರು ಸರ್ ಮಾತಾಡಿದ್ರಿ ಸರ್ ನಮ್ಮ ಬಗ್ಗೆ ಅಂತಂದೆ. ಈಗ ನಮ್ಮ ಪ್ರತಿನಿಧಿ ಚಾನಲಿಂದ ಸಿದ್ದರಾಮಯ್ಯ ಸರ್ಕಾರಕ್ಕಾಗಲಿ ಸಿದ್ದರಾಮಯ್ಯಂಗಾಗಲಿ ಏನಾರು ಹೇಳಬೇಕು ಅಂತ ಏನು ಹೇಳ್ತೀರ ಹಂಗಾರೆ ನೀವು? ನಾವು ಒಳ್ಳೇದು ಮಾಡಿರಿ ಸರ್ ನಮ್ಮಂಥ ಬಡವರಿಗೆ ಸರ್ ನಮ್ಗೆ ಒಳ್ಳೇದಾಗೈತೆ ಮತ್ತು ನಾವು ಈಗ ಅಕ್ಕಿನ ರೊಕ್ಕ ಕೊಟ್ಟು ತೊಗೊಂಡು ತಿನ್ನೋದು ಹಾಕೋದಿಲ್ಲ ಆಗಿನ ಕಾಲದಾಗ
ಅನ್ನ ಅಂದ್ರೆ ಬಂಗಾರ ಆಗಿನ ಕಾಲದಾಗ ನೀವು ಮತ್ತು ಅಕ್ಕಿ ಕೊಟ್ಟಿಂದ ನಮ್ಗೆ ಅನ್ನ ಊಟ ಮಾಡಕತ್ತೀವಿ ಎಲ್ಲರೂ ಸರ್. ಮತ್ತು ಬಸ್ಸಿಗೆ ಆಗಲೇ ಅಡ್ಡಾಡಕ್ಕೆ ದುಡ್ಡು ಬೇಕಾಕತ್ತೀವಿ, ದುಡ್ಡು ಇರ್ತದಿಲ್ಲ ಬಡವರಿಗೆ. ಮತ್ತು ಇದು ಒಂದು ಅನುಕೂಲ ಮಾಡಿಕೊಟ್ರಿ. ನಿರಂತರ ಜ್ಯೋತಿ ಅಂತೇಳಿ ಅದು ನಮಗೆ ಮಾಡಿರಲ್ಲ, ಆಗ ಅದು ಎಲ್ಲರಿಗೂ ಉಪಯೋಗ ಐತೆ ಸರ. ದೀಪ ಅಂದ್ರಾಗ ಸರಳ ಅಲ್ಲ ಅದು, ಅದನ್ನು ಒಳ್ಳೇದು ಮಾಡಿರಿ ಸರ ಅಂತೀನಿ. ಮತ್ತು ಅದು ಏನೇನು ಮಾಡಿದ್ರೆ ಒಳ್ಳೇದನ್ನಾಗೈತೆ, ನಮಗೆ ಒಳ್ಳೇದಾಗೈತೆ, BJPಯವ್ರಿಗೆ ಒಳ್ಳೇದಾಗಿಲ್ಲ. ನಿನಗಾಗಿಲ್ಲ ಒಳ್ಳೇದು? ನಾವು ಬಡವರು, ನಮ್ಗೆ ಒಳ್ಳೇದಾಗಿದೆ. ಹಾಂ ಬಿಡು, ಮತ್ತು ನೀನು ಹೇಳ್ಬೇಕು. ಹಾಂ, ವಿಶೇಷ ಪ್ಯಾಕೇಜ್. ಹಾಂ, ಅದು ಒಂದು ಈ ವಿಶೇಷ ಪ್ಯಾಕೇಜ್ ಅಂತ ಮಾಡಿರಲ್ಲ ನಮ್ಮ ದೇವ್ರ ಸಾಯೋದ್ರಿಗೆ ಮಕ್ಕಳಿಗೆ, ಅದು ಒಂದು ನಮ್ಗೆ ಮಾಡಿ ಕೊಟ್ಬಿಟ್ರು ಲೋನು. ರೊಕ್ಕ ಬಿಡುಗಡೆ ಮಾಡಿಬಿಟ್ರು ನಮ್ಮ ಜಿಲ್ಲಕ್ಕೆ ಎಲ್ಲ. ನಮ್ಮ ಒಂದೇ ಕೊಪ್ಪಳ ಜಿಲ್ಲಕ್ಕಲ್ಲ, ಇಡೀ ದೇಶಕ್ಕೆ ಹೋಗ ತಾಯಂದ್ರೆ ಮಕ್ಕಳು ಎಲ್ಲಿದೆ ಬಡವ್ರು ಅದಾರ ಅವ್ರದ್ದು ದೇವದರ್ಶಿ ಮಕ್ಕಳು ತಾಯಂದ್ರು. ಅವ್ರಿಗೆ ಬಿಟ್ಬಿಟ್ರೆ ಅದ್ರಲ್ಲಿಂದ ಅಂಗಡಿ ಪಂಗಡೆ ಏನೋ ಒಂದು ಜೀವನ ಮಾಡ್ಕೊಂಡು ಬರ್ತಾರೆ. ಅದು ಒಂದು ಮಾಡಿಬಿಟ್ರೆ ನಮ್ಮ ಸಿದ್ದರಾಮಯ್ಯ ಸರ್ ಅಂತಾರೆ ಮತ್ತೆ ಹುಟ್ಟಿ ಬರಗಲ್ಲ ಆಗೇನಾಗಿಲ್ಲ ಅಂತಾರೆ ಈ ದೇಶದಾಗ. ಅದೊಂದು ಸ್ಪೆಷಲ್ ಪ್ಯಾಕೇಜ್ ಹೇಳ್ಯಾರಲ್ಲ, ಅದು ಒಂದು ಮಾಡಿ ಕೊಟ್ಬಿಡೋದು ನಮ್ಗೆ ಸಾಕು. ಅದೊಂದು ನಮ್ಮ ತಾಯಂದ್ರಿಗೆ ಮಕ್ಕಳಿಗೆ ಕೊಟ್ಟು ನಮ್ಗೆ ವಯಸ್ಸಾಗೈತಪ್ಪ ಆಯ್ತು. ನಮ್ಮ ಸರ್ ಮಾಡಿದಕ್ಕಂತೂ ನಮ್ಗೆ ಅಗದಿ ಒಳ್ಳೇದಾಗೈತೆ. ಮತ್ತು ನಮ್ಗೆ 5 ಲಕ್ಷ ಮಾಡಿದಂಕ ಸಣ್ಣ ಎಮ್ಮೆ ಅಲ್ಲದು. 5 ಲಕ್ಷ ದೇವದರ್ಶಿ ಮಗಳು ಮದುವೆ ಆದ್ರೆ ಕೊಟ್ಟಾರ, ಕೊಟ್ಬಿಟ್ಟು ಬಿಡುಗಡೆ ಮಾಡ್ಯಾನ. ಕೊಟ್ಟ ಈಗಿನ ಕಾಲ 100 ರೂಪಾಯಿ 10 ರೂಪಾಯಿ ಕೊಡೋದಕ್ಕೆ ಹಿಂಜರಿ ಅಂತ ಜನ ಸಿದ್ದರಾಮಯ್ಯ ಸರ್ಕಾರ 5 ಲಕ್ಷ ಕೊಟ್ಟಿದ್ದಾರೆ. ಖುಷಿ. ಹೌದು 5 ಲಕ್ಷ ನಮ್ಮ ದೇವದರ್ಶಿ ಮಗಳು, ನಮ್ಮ ಮಗಳ ಲಗ್ನ ಆದ್ರೆ 5 ಲಕ್ಷ ಕೊಟ್ಟಾನ. ನಮ್ಮ ಮಗನ ಮದುವೆಯವ್ರು 5 ಲಕ್ಷ ಕೊಟ್ಟಾನ. ಸಿದ್ದರಾಮಯ್ಯ ಸರ್ ಕೊಟ್ಟಾನ. ನೀವು ತೊಗೊಂಡ್ಬಿಟ್ಟಿವಿ ರೊಕ್ಕ ಎಲ್ಲರೂ ನಾವು. ಸರಿ ಆಯ್ತಮ್ಮ, ತೊಗೊಂಡು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.